ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಕ್ಕ ಟಿವಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಹಿಂದೂಗಳ ಧಾರ್ಮಿಕ ಆಚರಣೆಗಳಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷ ಸ್ಥಾನವಿದೆ. ದುರ್ಗಾದೇವಿಯ 9 ರೂಪಗಳನ್ನು 9 ದಿನಗಳ ಕಾಲ ಪೂಜಿಸಿ ಆರಾಧಿಸುವುದೇ ಈ ಹಬ್ಬದ ವಿಶೇಷತೆ. ಇನ್ನು ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳ ಮೂಲಕ ವಿಜೃಂಭಣೆಯಿಂದ ನವರಾತ್ರಿಯನ್ನು ಆಚರಿಸಲಾಗುತ್ತದೆ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಮ್ಮಟ ನಗರಿಯಲ್ಲಿ ನವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ನಮಸ್ಕಾರ ವೀಕ್ಷಕರೇ, ಅಕ್ಕ ಟಿವಿಗೆ ಸ್ವಾಗತ. ನಾನು ಅನ್ನಪೂರ್ಣ ಮುರ್ಕುಂದ್. ವಿಜಯಪುರ ನಗರದ ಹಲವು ದೇವಸ್ಥಾನಗಳಲ್ಲಿ ನವರಾತ್ರಿ ಆಚರಣೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ನಗರದ ನವರಾತ್ರಿ ಸಡಗರದ ಪ್ರಮುಖ ಆಕರ್ಷಣೆ ಅಂಬಾಭವಾನಿ ದೇವಸ್ಥಾನದ ಮುಂದೆ ನಿರ್ಮಾಣ ಮಾಡಲಾಗಿರುವ ಸುಂದರವಾದ ಮಂಟಪ ಹಾಗೂ ದೇವಿಯ ಮೂರ್ತಿ. ಆಕರ್ಷಕ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿರುವ ಈ ಮಂಟಪ ಎಲ್ಲರ ಗಮನ ಸೆಳೆಯುತ್ತಿದೆ. ಹಾಗಿದ್ರೆ ಬನ್ನಿ ಈ ಕುರಿತ ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ. ನವರಾತ್ರಿ 9 ದಿನಗಳ ಕಾಲ ನವದುರ್ಗಿಯರನ್ನ ಪೂಜಿಸುವ ಹಬ್ಬ. ಶಕ್ತಿ, ಭಕ್ತಿ ಹಾಗೂ ಸಂಭ್ರಮದ ಹಬ್ಬವಾಗಿ ನಾಡಿನೆಲ್ಲೆಡೆ ಈ ಹಬ್ಬವನ್ನು ಆಚರಿಸಲಾಗ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಹಬ್ಬವನ್ನು ವಿಜಯಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗ್ತಿದೆ. ಈ ಬಾರಿಯ ಹಬ್ಬ ಹಲವು ವಿಶೇಷತೆಗಳಿಂದ ಕೂಡಿದೆ. ನಗರದ ಪ್ರಮುಖ ದೇವಾಲಯಗಳಲ್ಲೊಂದಾದ ಅಂಬಾಭವಾನಿ ದೇವಸ್ಥಾನದ ಮುಂಭಾಗದಲ್ಲಿ ಈ ವರ್ಷವೂ ಕೂಡ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. 50ನೇ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಸುವರ್ಣ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಲು ಒಂದು ವಿಶಿಷ್ಟವಾದ ದೇವಾಲಯದ ಪ್ರತಿಕೃತಿಯನ್ನು ನಿರ್ಮಿಸಲಾಗಿದೆ. ದೇವಾಲಯವನ್ನು ಪುಷ್ಪ ಹಾಗೂ ದೀಪಗಳಿಂದ ಅಲಂಕರಿಸಲಾಗಿದೆ. ದೇವಾಲಯದ ಪ್ರವೇಶ ದ್ವಾರ ಮತ್ತು ಕಂಬಗಳನ್ನು ವಿಶಿಷ್ಟ ಕಲಾಕೃತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಮಂದಿರದಲ್ಲಿ ಭವ್ಯವಾದ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಾಲಯದ ಒಳಭಾಗದಲ್ಲಿ ಸ್ಥಾಪಿಸಲಾಗಿರುವ ನಾರಾಯಣನ ವಿಗ್ರಹವು ಕೂಡ ಗಮನ ಸೆಳೆಯುತ್ತಿದೆ. ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಲ್ಲಿ ಭಜನೆ, ಉಡಿ ತುಂಬುವುದು, ದೇವಿ ಪುರಾಣ ಪಾರಾಯಣ ಹೀಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಸದ್ಯ ನಾನೀಗ ವಿಜಯಪುರದ ವಾಟರ್ ಟ್ಯಾಂಕ್ ಬಳಿಯಲ್ಲಿರುವ ಜೋರಾಪುರ್ ಕಾಲೋನಿಯಲ್ಲಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ದಸರಾ ಪ್ರಯುಕ್ತವಾಗಿ ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಇಲ್ಲಿಯ ವಿಶೇಷವೇನೆಂದರೆ ಸತತ 50 ವರ್ಷಗಳ ಕಾಲದಿಂದಲೂ ಇಲ್ಲಿ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸುತ್ತಾ ಬಂದಿದ್ದಾರೆ. ಹಾಗಾದ್ರೆ ಬನ್ನಿ ಇಲ್ಲಿ ಯಾವ ರೀತಿಯಾಗಿ ಈ ವರ್ಷ ದಸರಾ ಹಬ್ಬವನ್ನ ಆಚರಣೆ ಮಾಡುತ್ತಾರೆ ಎಂಬುದನ್ನ ಇಲ್ಲಿರುವ ಅರ್ಚಕರನ್ನ ಕೇಳೋಣ. ನಮಸ್ಕಾರ ಅರ್ಚಕರೇ, ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ನೀವು ಸತತ 50 ವರ್ಷಗಳಿಂದಲೂ ಕೂಡ ಇಲ್ಲಿ ವಿಜೃಂಭಣೆಯಿಂದ ನವರಾತ್ರಿ ಹಬ್ಬವನ್ನ ಆಚರಿಸುತ್ತಾ ಬಂದಿದ್ದೀರಿ. ಈ ಕಲಾಕೃತಿಯ ಮಹತ್ವ ಏನು ಅಂತ ಹೇಳಿ ನೀವು ನಮಗೆ ಹೇಳಬೇಕು. ನವರಾತ್ರಿಯ ಈ ಒಂದು ವಿಶೇಷ ಏನಂದ್ರೆ ಈ 9 ದಿನಗಳಲ್ಲಿ ಈಗ 3 ದಿನ ಅಂತೂ ಆಯಿತು. ಇನ್ನು ನಾಳೆಯ ದಿನ ಅಂದ್ರೆ ದಿನಾಂಕ 25ನೇ ತಾರೀಕಿಗೆ ಅಂತಂದು ಕುಂಭಮೇಳ ಇರುತ್ತದೆ. ಇಲ್ಲಿ ದೇವಸ್ಥಾನದಿಂದ ಬೆಳಗ್ಗೆ 7:30ರಿಂದ ಬಿಟ್ಟು ಮೆರವಣಿಗೆ ಮಾಡ್ಕೊಂಡ್ ಬರ್ತಾರೆ. ಅದೇ ರೀತಿಯಾಗಿ ನೀವು 7 ದಿನಗಳ ಕಾಲ ದೇವಿಯನ್ನ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಿ ಅನ್ನೋದನ್ನ ಹೇಳಿ. ದೇವಿಗೆ ಹಂಗ ಯಾವ ತರ ಪೂಜೆ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ 3 ಗಂಟೆಗೆ ಬಂದು ಅಭಿಷೇಕ, ಅಲಂಕಾರ ಮತ್ತು ಮಹಾಮಂಗಳಾರತಿ ಸಹಸ್ರಾರು ಭಕ್ತರು ಬರ್ತಾರೆ. ಬೆಳಿಗ್ಗೆ 3 ಗಂಟೆಗೆ ಎಲ್ಲ ಒಂದು ಸುಮಂಗಲಿಯರು ಬಂದು ಕುತ್ಕೊಂಡಿರ್ತಾರೆ, ಎಲ್ಲ ಪೂಜೆ ಆಗುತ್ತೆ. ಆಮೇಲೆ 30ನೇ ತಾರೀಕು ಇಲ್ಲಿ ಅಕ್ಷರಾಭ್ಯಾಸ ಇರುತ್ತದೆ. ಆಮೇಲೆ 1ನೇ ತಾರೀಕು ದುರ್ಗಾಷ್ಟಮಿ ಇರುತ್ತದೆ. 2ನೇ ತಾರೀಕು ದಸರಾ ಹಬ್ಬ ಆಚರಣೆ ಮಾಡ್ತೀವಿ. ನಮಗೆ ಮಾಹಿತಿಯನ್ನ ನೀಡಿರುವಂತಹ ಅರ್ಚಕರಿಗೆ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಅನು ಮುಕುಂದ್ ಜೊತೆ ವಿಜಯಶ್ರೀ ಮೇಘಾಡಿ, ಅಕ್ಕ ಟಿವಿ ವಿಜಯಪುರ. ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಟಿವಿ.